ಶುಭೋದಯ ಭಾರತ. ನನ್ನ ಯುವ ಸ್ನೇಹಿತರೆ, ಇಂದು ಈ ಯುವ ಪಡೆಗೆ ನಾನು ಏನನ್ನು ಹೇಳಬಯಸುತ್ತೇನೆಂದರೆ, ಹೊಳೆಯುವ ಸೂರ್ಯನೇ ಇರಲಿ, ತೀವ್ರತೆಯ ಸಿಡಿಲೇ ಬರಲಿ, ನಾವು ಈ ಯುವ ಪಡೆ ಧೈರ್ಯದಿಂದ ಎದುರಿಸೋಣ. ಚಂಡಮಾರುತವೇ ಬಂದರೂ ಏನೇ ಆದ್ರೂ ಕೂಡ ನಮ್ಮ ಈ ಯುವ ಪಡೆ ಸಹಿಸಬೇಕಾಗುತ್ತದೆ. ಸಂಪೂರ್ಣ ಮಹತ್ವಾಕಾಂಕ್ಷೆಯೊಂದಿಗೆ ಹಾಗೂ ಕೊನೆಯಿಲ್ಲದ ಅನ್ವೇಷಣೆಯೊಂದಿಗೆ ಯುವ ಪಡೆಯು ಈ ಕಷ್ಟಕರವಾದ ಪ್ರಯಾಣವನ್ನು ಮಾಡಲು ಸಜ್ಜಾಗಬೇಕಾಗಿದೆ. ಏನೇ ಬರಲಿ, ನಮ್ಮ ಯುವ ಜನತೆಯನ್ನು ತಡೆಯಲು ಸಾಧ್ಯವಿಲ್ಲ, ಖಂಡಿತವಾಗಲೂ ಸಾಧ್ಯವಿಲ್ಲ. ನಿಮ್ಮ ಮಹತ್ವಾಕಾಂಕ್ಷೆ ಏನು ಅಂತ ನನಗೆ ಗೊತ್ತು, ಆದರೆ ಉದ್ಯೋಗ ಪಡೆಯುವ ವಿಚಾರದಲ್ಲಿ ನಿಮ್ಮ ಪ್ರಯತ್ನ ತಡೆ ಹಿಡಿದಂತಾಗಿದೆ ಅಲ್ವೇ? ಸ್ನೇಹಿತರೆ, ನಿಮ್ಮಲ್ಲಿ ಅಗತ್ಯವಾದ ಕೌಶಲ್ಯಗಳಿದ್ರೆ ಮಾತ್ರ ಆ ಕೆಲಸ ನಿಮಗ್ ದೊರೆಯುತ್ತೆ. ಸಾಕು, ಇನ್ನೂ ಈ ಕಣ್ಣಾಮುಚ್ಚಾಲೆ ಆಟ ಬೇಡ. ಭಾರತದ ಯುವಕರೇ, ಸಿದ್ಧರಾಗಿ ಬನ್ನಿ. ನಿಮ್ಮ ಲಾಭದಾಯಕ ಉದ್ಯೋಗದ ಕನಸನ್ನು ಅರ್ಥೈಸಲು ಕೌಶಲ್ಯಗಳ ಎಕ್ಸ್ಪ್ರೆಸ್ ಅಂದ್ರೆ ಸ್ಕಿಲ್ ಎಕ್ಸ್ಪ್ರೆಸ್ ಬಂದಿದೆ. ಅದುವೇ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ವಲಯದ ವೇದಿಕೆಯಲ್ಲಿ. ಬನ್ನಿ ಭಾರತೀಯರೇ, ವಿಶ್ವದ ಅತಿ ದೊಡ್ಡ ನೈಪುಣ್ಯ ಅಭಿವೃದ್ಧಿ ಕಾರ್ಯಕ್ರಮದ ಮೂಲಕ ಕೌಶಲ್ಯವನ್ನ ಪಡೆಯಿರಿ. ಬನ್ನಿ ಯುವ ಭಾರತೀಯರೇ, ಬನ್ನಿ, ನಾವು ಮುಗಿಲನ್ನು ಮುಟ್ಟೋಣ. ಭಾರತದ ಎಲೆಕ್ಟ್ರಾನಿಕ್ಸ್ ಉತ್ಪಾದನಾ ವಲಯ ಇಂದಿನ ರಾಷ್ಟ್ರದ ವೇಗವಾಗಿ ಬೆಳೆಯುತ್ತಿರುವ ಉದಯೋನ್ಮುಖ ವಲಯ. 125 ಕೋಟಿ ಗ್ರಾಹಕರನ್ನು ಹೊಂದಿರುವ ಭಾರೀ ಮಾರುಕಟ್ಟೆ. ಆಮದು ಮತ್ತು ಸ್ಥಳೀಯ. ಇಂದು ಪ್ರತಿಯೊಂದು ಭಾರತೀಯ ಮನೆಯು ಕನಿಷ್ಠ ಪಕ್ಷ 3 ಎಲೆಕ್ಟ್ರಾನಿಕ್ ಸಾಧನವನ್ನು ಹೊಂದಿದೆ. ದೂರದರ್ಶನ, ಎಲ್ಇಡಿ, ಲ್ಯಾಪ್ಟಾಪ್, ಟ್ಯಾಬ್ಲೆಟ್ಸ್, ಸ್ಮಾರ್ಟ್ಫೋನ್ನಂತಹ ಯಾವುದಾದರೂ ಅನಿವಾರ್ಯವಾದ ದುರಸ್ತಿ ಹಾಗೂ ಈ ಎಲೆಕ್ಟ್ರಾನಿಕ್ ಸಾಧನಗಳ ಸೇವೆಗೆ ಇತ್ತೀಚಿನ ತಂತ್ರಜ್ಞಾನದ ಅಗತ್ಯ ಮಾತ್ರವಲ್ಲದೆ ತರಬೇತಿಯನ್ನು ಹೊಂದಿದ ತಂತ್ರಜ್ಞರು ಕೂಡ ಬೇಕಿದ್ದಾರೆ. ಈ ಬೇಡಿಕೆಯನ್ನು ಪೂರೈಸಲು ಭಾರತ ಸರ್ಕಾರವು ತನ್ನ ಜವಾಬ್ದಾರಿಯನ್ನು ತೆಗೆದುಕೊಂಡು ಈ ಭಾರೀ ಯೋಜನೆಯನ್ನು ಅಂದರೆ ಕೌಶಲ ಅಭಿವೃದ್ಧಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದೆ. ಈ ಯೋಜನೆಯ ಅಡಿ ಸಾಮಾನ್ಯ ವರ್ಗದ ನಾಗರಿಕರು ಕೂಡ 75% ಸರ್ಕಾರಿ ನೆರವನ್ನು ಪಡೆಯಬಹುದು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಹಾಗೂ EWS ವರ್ಗದಲ್ಲಿರುವವರು ಸಹ 100% ನೆರವನ್ನು ಪಡೆಯಬಹುದಾಗಿದೆ. 40% ಸೀಟುಗಳನ್ನು ಹಿಂದುಳಿದ ವರ್ಗಕ್ಕೆ ಮೀಸಲಿರಿಸಲಾಗಿದೆ. ಈಗ ಚಿಂತೆಯೇ ಇಲ್ಲ. ಲಿಂಗ ತಾರತಮ್ಯವಿಲ್ಲದೆ, ಗ್ರಾಮೀಣ ಹಾಗೂ ನಗರ ಸಾಮಾಜಿಕ ಸ್ಥಾನಮಾನದ ತಾರತಮ್ಯವಿಲ್ಲದೆ ನೀವು 10ನೇ ಗ್ರೇಡ್ ಪಾಸ್ ಅಥವಾ ಪದವೀಧರರು ಎಂದು ಲೆಕ್ಕಿಸದೆ ಭಾರತ ಸರ್ಕಾರವು ಮುಂದಿನ 4 ವರ್ಷಗಳಲ್ಲಿ 3,60,000 ಯುವಕರನ್ನು ಕೌಶಲಯುಕ್ತರನ್ನಾಗಿಸಲು ಯೋಚಿಸಿದೆ. ಇಂತಹ ಬೃಹತ್ ಕನಸನ್ನು ಪೂರೈಸಲು ಕೌಶಲ ಕೇಂದ್ರಗಳನ್ನು ದೇಶಾದ್ಯಂತ ಸ್ಥಾಪಿಸಲ್ಪಡಲಾಗುತ್ತಿದೆ. ಈ ಯೋಜನೆಯಡಿ ವಿದ್ಯಾರ್ಥಿಗಳು 200ರಿಂದ 400 ಗಂಟೆಗಳ ಪೂರ್ಣಾವಧಿ ಹಾಗೂ ಅರೆಕಾಲಿಕ ಶಿಕ್ಷಣವನ್ನು ಪಡೆಯಬಹುದಾಗಿದೆ. ಈ ಶಿಕ್ಷಣವು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಎಲೆಕ್ಟ್ರಾನಿಕ್ಸ್ ಅಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ, ಟೆಲಿಕಾಂ ವಲಯದ ಕೌಶಲ್ಯ ಸಭೆ ಮತ್ತು ಭಾರತದ ಎಲೆಕ್ಟ್ರಾನಿಕ್ಸ್ ವಲಯದ ಕೌಶಲ್ಯ ಸಭೆ ಇನ್ನಿತರ ವಲಯದ ಕೌಶಲ್ಯ ಸಭೆ ಮುಖಾಂತರ ವಿನ್ಯಾಸ ಮತ್ತು ದೃಢೀಕರಿಸಲ್ಪಟ್ಟಿರುತ್ತದೆ. ಇದಲ್ಲದೆ ಈ ಶಿಕ್ಷಣವು ಮಾರುಕಟ್ಟೆಯ ಬೇಡಿಕೆಯನ್ನು ದೃಷ್ಟಿಕೋನದಲ್ಲಿಟ್ಟುಕೊಂಡು ವಿನ್ಯಾಸ ಮಾಡಲ್ಪಟ್ಟಿರುತ್ತದೆ. ಈಗ ನಮ್ಮ ವಿದ್ಯಾರ್ಥಿಗಳು ಪಾಠದ ಹೊರ ಜಗತ್ತಿನ ಭಾಗವಾಗಿರಬಹುದು, ಏಕೆಂದರೆ ಈ ಕಾರ್ಯಕ್ರಮದಲ್ಲಿ ಕೈಗಾರಿಕೆಗಳು ಕೂಡ ಪಾಲುದಾರರಾಗಿರುತ್ತವೆ ಹಾಗೂ ವಿದ್ಯಾರ್ಥಿಗಳಿಗೆ ಖಾಸಗಿ ಸಂಸ್ಥೆಗಳಿಂದಲೂ ತರಬೇತಿಯನ್ನು ಒದಗಿಸಲಾಗುತ್ತಿದೆ. ಎಲೆಕ್ಟ್ರಾನಿಕ್ ವಲಯದ ತಂತ್ರಜ್ಞಾನ ಕೌಶಲ್ಯ ಅಭಿವೃದ್ಧಿ ಮಿಷನ್ ನಮ್ಮ ಭಾರತೀಯ ಯುವಕರಿಗೆ ತಮ್ಮ ಸಾಮರ್ಥ್ಯವನ್ನು ಕಂಡುಕೊಳ್ಳಲು ಹಾಗೂ ತಮ್ಮ ಸಾಮರ್ಥ್ಯವನ್ನು ನಿರ್ಣಯಿಸಲು ಒಂದು ಒಳ್ಳೆಯ ಅವಕಾಶವಾಗಿದೆ. ನಮ್ಮ ಪ್ರಧಾನಮಂತ್ರಿಗಳ ಕನಸಾದ ಶೂನ್ಯ ದೋಷ ಹಾಗೂ ಶೂನ್ಯ ಪರಿಣಾಮದ ಉತ್ಪನ್ನಗಳನ್ನು ಅರ್ಥೈಸಲು ಅವಕಾಶವಾಗಿದೆ. ಇದು ಇಡೀ ಜಗತ್ತಿಗೆ ಉತ್ತಮ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉತ್ಪನ್ನಗಳನ್ನು ಮೇಕ್ ಇನ್ ಇಂಡಿಯಾ ಮೂಲಕ ರಫ್ತು ಮಾಡುವ ಅವಕಾಶವಾಗಿದೆ. ಮುಂಬರುವ ವರ್ಷದಲ್ಲಿ ಪೂರ್ತಿ ವಿಶ್ವದಲ್ಲಿ ಲಕ್ಷ ಕಾರ್ಮಿಕರನ್ನು ಒಳಗೊಂಡಿರುವಂತಹ ಕಾರ್ಯಪಡೆಯ ಅಗತ್ಯವಿರುತ್ತದೆ. ಮುಂದಿನ 10 ವರ್ಷಗಳಲ್ಲಿ ನಮ್ಮ ಬಳಿ 4ರಿಂದ 4.5 ಕೋಟಿವರೆಗೂ ಕಾರ್ಮಿಕರು ನಮ್ಮ ಕಾರ್ಯಪಡೆಯಲ್ಲಿ ಇರಲು ಬಯಸ್ತಾರೆ. ಅದರಿಂದ ನಾವು ಮಿಸ್ ಮ್ಯಾಚ್ ಅನ್ನು ದೂರ ಮಾಡ್ತೇವೆ. ಅಗತ್ಯಕ್ಕೆ ತಕ್ಕಂತೆ ಕಾರ್ಯಪಡೆಯನ್ನು ರೂಪಿಸ್ತೇವೆ. ನಮ್ಮ ಯುವಕರಿಗೆ ಹೇರಳವಾಗಿ ಉದ್ಯೋಗವನ್ನು ಕಲ್ಪಿಸ್ತೇವೆ. ದೇಶದಲ್ಲಿ ಉದ್ಯೋಗಾವಕಾಶಗಳು ವಿಸ್ತಾರವಾಗಬೇಕು. ನಾವು ಅದಕ್ಕೋಸ್ಕರ ಒತ್ತು ಕೊಡ್ತೇವೆ. ಸ್ಕಿಲ್ ಇಂಡಿಯಾ, ಡಿಜಿಟಲ್ ಇಂಡಿಯಾ, ನಮ್ಮ ಭಾರತದ ಕನಸುಗಳನ್ನು ಅರಿತುಕೊಂಡು ನಾವು ಬಹುದೂರ ಸಾಗಿದ್ದೇವೆ. ನನ್ನ ಯುವ ಭಾರತ, ನಿಮ್ಮ ಮೇಲೆ ಭಾರತವನ್ನು ವಿಶ್ವದ ಮುಂದಿನ ಎಲೆಕ್ಟ್ರಾನಿಕ್ ಹಬ್ ಆಗಿ ಪರಿವರ್ತಿಸುವ ಜವಾಬ್ದಾರಿಯನ್ನು ಒಪ್ಪಿಸಲಾಗಿದೆ. ಮುಂದೆ ಬನ್ನಿ, ತರಬೇತಿ ಪಡೆಯಿರಿ. ದೊಡ್ಡ ಕೈಗಾರಿಕೆಗಳಿಗೆ ನೈಪುಣ್ಯತೆಯನ್ನು ಅರ್ಪಿಸಿ ನೀವು ಪ್ರಪಂಚದಲ್ಲಿ ಕಿರಿಯ ಮತ್ತು ಅತ್ಯಂತ ಸಮರ್ಥ ಶಕ್ತಿ ಎಂದು ವಿಶ್ವಕ್ಕೆ ತೋರಿಸಿ.
ಸಂಪೂರ್ಣ ಮಹತ್ವಾಕಾಂಕ್ಷೆ ಮತ್ತು ಕೊನೆಯಿಲ್ಲದ ಅನ್ವೇಷಣೆ. ಯುವ ಪಡೆಯು ಕಷ್ಟಕರವಾದ ಪ್ರಯಾಣವನ್ನು ಮಾಡಲು ಸಜ್ಜಾಗಿದೆ. ಏನೇ ಎದುರಾಗಲಿ ಯುವ ಜನತೆಯನ್ನು ತಡೆಯಲು ಸಾಧ್ಯವಿಲ್ಲ. ನಾವು ಈ ಭಾರತದ ಯುವಕರು ಹೊಸ ಯುಗದ ಆರಂಭದಲ್ಲಿ ನಿಂತಿದ್ದೇವೆ. ಭಾರತದ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ವಲಯದ ನೈಪುಣ್ಯತೆಯ ಅಭಿವೃದ್ಧಿಯ ಕಾರ್ಯಕ್ರಮ.